ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಗಸುಧಾ ಹೆಲ್ತ್ ಮಿಕ್ಸ್. ನಾನು ಸುನೀತಾ ರಾಘವೇಂದ್ರ. ಸೊ ಇವತ್ತು ಮತ್ತೊಂದು ದಿನದ ವ್ಲಾಗ್ ಆಗಿತ್ತು. ಒಂದಷ್ಟು ಕಡೆಯಿಂದ ಆರ್ಡರ್ಸ್ ಇತ್ತು, ಬೇರೆ ಬೇರೆ ಊರುಗಳಿಗೆ ನಾನು ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಹಾಗಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕಾಲೇಜಲ್ಲೂ ಕೂಡ ವರ್ಕ್ ಮಾಡ್ತೀನಿ. ಸೊ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆನೇ ನಾನು ಯಾವಾಗಲೂ ಈ ಆರ್ಡರ್ಸ್ಗಳನ್ನ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ನಾನು ಕಾಲೇಜಿಂದ ಮುಗಿಸಿ ಆದ್ರೂ ನಾನು ಪಾರ್ಸಲ್ ಹಾಕ್ಬೋದು ಪೋಸ್ಟ್ ಆಫೀಸಲ್ಲಿ, ಇಲ್ಲ ಹೇಗಾದರೂ ಆಗುತ್ತೆ ಅಂತೇಳಿ ಮಾರ್ನಿಂಗೇ ಈ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಪ್ರತಿ ಸಲ ನಾನು ಪ್ಯಾಕ್ ಮಾಡಬೇಕಾದ್ರೂ ನಾನು ಒಂದೇ ಯೋಚನೆ ಮಾಡ್ತೀನಿ, ಬೇರೆ ಬೇರೆ ಊರುಗಳಿಂದ ನಂದು ಸ್ಟೋರೀಸ್ ನೋಡಿ ಆಗಿರ್ಬೋದು, ರೀಲ್ಸ್ ನೋಡಿ ಆಗಿರ್ಬೋದು, ನನ್ನ ನಂಬಿಕೆ ಇಟ್ಟು ಅವ್ರು ಬಂದು ನೋಡಿರಲ್ಲ ಇಲ್ಲಿ ನಾನು ಹೇಗೆ ಮಾಡ್ತೀನಿ ಏನು ಅಂತ, ಬಟ್ ನಂಬಿಕೆ ಇಟ್ಟು ನನಗೆ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೆ ಅಂತ ಅಂದಾಗ ನಾನು ಆ ನಂಬಿಕೆನ ಎಷ್ಟು ಮಟ್ಟಿಗೆ ಉಳಿಸ್ಕೊಬೋದು, ಇನ್ನೂ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಆದರೆ ಒಂದು ನಂಬಿಕೆ ಏನಂದರೆ, ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ಕ್ವಾಲಿಟಿಯಾಗಿ ನಾವು ಕೊಟ್ಟಾಗ, ಆ ಕ್ವಾಲಿಟಿ ಮೇಂಟೆನೆನ್ಸು ಅದು ಕನ್ಸಿಸ್ಟೆನ್ಸಿ ಇದ್ದಾಗ ಮಾತ್ರ ನಾವು ಮಾಡೋ ಕೆಲಸದಲ್ಲಿ ನಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ಸೊ ಹಾಗಾಗಿ ನನ್ನ ಪ್ರಾಡಕ್ಟ್ ಏನಿದೆ ಅದರಲ್ಲಿ ಕ್ವಾಲಿಟಿಲಂತೂ ಯಾವುದೇ ಮೋಸ ಇಲ್ಲ. ಸೊ ನೀವೇನು ಹಣನ ಪೇ ಮಾಡ್ತೀರಾ ಇದಕ್ಕೋಸ್ಕರ, ಖಂಡಿತವಾಗ್ಲೂ ನಿಮಗೆ ದುಪ್ಪಟ್ಟೆನೇ ನಿಮ್ಮ ಆರೋಗ್ಯ ಒಂದು ವೃದ್ಧಿ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಆ ನಂಬಿಕೆ ಇಟ್ಟೇ ನೀವು ಆರ್ಡ್ರ್ ಪ್ಲೇಸ್ ಮಾಡ್ಕೊಬಹುದು. ಸೊ ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಕೊಡುವಂತಹ ರಿವ್ಯೂಸ್ಗಳೆಲ್ಲ ಏನಿದೆ ಅದು ನನ್ನ ಇನ್ನೂ ಒಂದು ಎನರ್ಜಿ ಬೂಸ್ಟರ್ ಅಂತಲೇ ನಾನು ಹೇಳ್ತೀನಿ, ನನ್ನ ಈ ಒಂದು ಕೆಲಸಕ್ಕೋಸ್ಕರ. ಹಾಗೆ ಇವತ್ತು ಏನು ಇಷ್ಟಲ್ಲ, ನಾನು ಆರ್ಡರ್ಸ್ನ ದಿನದಿಂದ ದಿನಕ್ಕೆ ನನಗೆ ಆರ್ಡರ್ ಅಂತೂ ತುಂಬ ಚೆನ್ನಾಗಿ ಜಾಸ್ತಿ ಆಗ್ತಾಯಿದೆ. ಅದ್ರ ಬಗ್ಗೆ ಅಂತೂ ನನಗೆ ತುಂಬಾ ಗ್ರ್ಯಾಟಿಟ್ಯೂಡ್ ಇದೆ. ಯಾರೆಲ್ಲ ನನಗೆ ಆರ್ಡರ್ ಪ್ಲೇಸ್ ಮಾಡ್ತೀರಾ ಅವ್ರಿಗೆ ತುಂಬ 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 ಥ್ಯಾಂಕ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿದಿನ ನನಗೆ ಆರ್ಡರ್ಸ್ ಬಂದಾಗಲೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನಕ್ಕೆ ಅಂತ ಅಂದರೆ, ನಾನು ಈ ಬಿಸ್ನೆಸ್ನ ಶುರು ಮಾಡಿ ಆಲ್ಮೋಸ್ಟು 2-2.5 ವರ್ಷ ಆಗಕ್ಕೆ ಬಂತು. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಭಯ ಇತ್ತು ಅಂತ ಹೇಳೋಕ್ಕಾಗಲ್ಲ, ಆದರೆ ಜನಗಳು ನನಗೆ ಹೆದರಿಸೋರು, ಇದಾಗುತ್ತಾ ಏನು ಅಂತ ಅಂದ್ಬಿಟ್ಟು. ಬಟ್ ಅದೇನಾದರೂ ಆಗಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಮಾತ್ರ ನಂದಾಗಿತ್ತು. ಹಾಗೆ ತಾಳ್ಮೆನೂ ಕೂಡ ನಂದಾಗಿತ್ತು. ಸೊ ಇದು ಸ್ಪೆಷಲಿ ನಾವೊಂದು ಯಾವುದೇ ಬಿಸ್ನೆಸ್ ಆಗಲಿ ಮಾಡಬೇಕು ಅಂತಂದರೆ ನಮ್ಗೆ ಮೇಯ್ನಾಗಿ ಬೇಕಾಗಿರೋದು ತಾಳ್ಮೆ. ಸೊ ತಾಳ್ಮೆ ಇದ್ದಾಗ ಮಾತ್ರ ನಮಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಆ ದಿನಕ್ಕೋಸ್ಕರ ನಾವು ಕಾಯಬೇಕು ಅಷ್ಟೇ. ಆ ತಾಳ್ಮೆ ಎಲ್ರಿಗೂ ಇರಬೇಕು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ದಯವಿಟ್ಟು ಒಂದ್ಸಲಿ ರಾಗಸುಧಾ ಹೆಲ್ತ್ ಮಿಕ್ಸ್ನ ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ನೀವೇ ಆರ್ಡರ್ ಮಾಡ್ಕೊಳ್ತೀರಾ. ಅಷ್ಟು ಕ್ವಾಲಿಟಿ ಈ ಪ್ರಾಡಕ್ಟಿಂದ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಹೆಲ್ತ್ ಕೂಡ ಒಂದು ಇಂಪ್ರೂವ್ಮೆಂಟ್ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಬೋದು. ಥ್ಯಾಂಕ್ ಯು.